ಅಣ್ಣ ಲಾಸ್ಟಲ್ಲಿ ಸಿಟಿದು ಸ್ಟೈಲಲ್ಲಿ ಒಂದೇ ಒಂದು ಮಾಡಿಸ್ಬಿಡ್ತೀನಿ ಸೀನಪ್ಪಂದು ಅಣ್ಣ ಮಾದಪ್ಪಂದಕ್ಕೆ ಅಣ್ಣ. ಮುಸ್ತಫ, ನೀನು ಮಾದಪ್ಪ ಅನ್ನು, ಸೀನಾ ಅನ್ನು, ಮಿಲ್ಟ್ರಿ ಅನ್ನು, ಅದು ಬಿಟ್ಟು ಮಾದಪ್ಪಂದಕ್ಕೆ ಅಣ್ಣ, ಸೀನಪ್ಪಂದಕ್ಕೆ ಅಣ್ಣ, ಅದು ಒಂದು ಮಾತ್ರ ಹೇಳ್ಬೇಡಪ್ಪ ನೀನು. ಮಾದಪ್ಪಣ್ಣ ಜಲ್ದಿ ಹೋಗ್ಬಿಟ್ಟು ನಿಮ್ದು ಬೈಕೆ ತಗೊಬನ್ನಿ, ಒಂದೆರಡು ಫೋಟೋ ತೆಗ್ಬಿಡೋಣ. ಆಯ್ತು. ಸೀನಂದಣ್ಣ ಬನ್ನಿ ಕೂತ್ಕೊಳ್ಳಿ. ರಶ್ಮಿದು ಅಕ್ಕ ನೀವು ಬನ್ನಿ ಕೂತ್ಕೊಳ್ಳಿ. ಸೀನಾ, ನನ್ನ ಕಣ್ಣೆದ್ರಿಗೆ ಇಷ್ಟೆಲ್ಲ ಮಾಡ್ತಿದ್ಯಾ? ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾರಿ ಬೇಬಿ, ನಮ್ಮಪ್ಪ ಮೆಟ್ಟಲ್ಲಿ ಹೊಡೆದ್ಬಿಡ್ತಾನೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀನಿ. ರಶ್ಮಿದು ಅಕ್ಕ ನೀವು ಅವ್ರ ಹೆಗ್ಲ ಮೇಲೆ ಕೈ ಹಾಕಿ. ಸೀನಂದಣ್ಣ ಸ್ಮೈಲ್ ಮಾಡಿ. ರಶ್ಮಿದು ಅಕ್ಕ ನೀವು ಹೊರ್ಕೊಳ್ಳಿ ಅವ್ರ ಮೇಲೆ. ಇನ್ನೊಂದಣ್ಣ ಸ್ಮೈಲ್ ಮಾಡಿ. ಏಯ್, ಎಲ್ಲೋ ಹೋಗಿದೆ? ಮಧ್ಯಾಹ್ನದಿಂದ ಕಿರ್ಚಿ ಕಿರ್ಚಿ ಗಂಟ್ಲೆ ಹರಿದೋಯ್ತು. ಅದ್ಗೆ ನಮ್ ಕಣ್ ತಪ್ಸಿ ಇವರಿಬ್ರು ಊರ್ ಸುತ್ತಕ್ ಹೋಗಿದ್ರು. ಏನ ಮನೆಯಿಂದ ಹೊರ ಕಾಲಿಟ್ಟಿದ್ರ? ಲೇ, ಯಾರಿಗಾದ್ರೂ ಏನಾದ್ರೂ ಹೇಳೋರಿಲ್ಲ? ಗೊತ್ತಿಲ್ಲ ಅಣ್ಣ, ಪುಣ್ಯಕ್ಕೆ ಇವ್ರು ಹೋಗಿರೋ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ ತಗಲಾಕೊಂಡ್ರು. ಏಯ್, ನಿಜ ಬೊಗ್ಳಿ, ನಮ್ಮ ಮನೇಲಿ ನಡೀತಾರೋ ವಿಷಯ ಯಾರ ಹತ್ರ ಆದ್ರೂ ಬಾಯ್ ಬಿಟ್ಟಿದ್ದೀರಾ? ಮಗನಾಣಿ ಇಲ್ಲಮ್ಮ. ಅದಕ್ಕೆ ದಯವಿಟ್ಟು ಅಮ್ಮನ ಬಿಟ್ಬಿಡು. ನಾನೇ ಕೇಳಿದ್ದು ದೇವಸ್ಥಾನ ನೋಡಬೇಕು ಅಂತ. ಅಮ್ಮಂದೇನು ತಪ್ಪಿಲ್ಲ. ನನ್ನ ಮಗನೇ, ನೀನ್ ತಲೆ ಕೆಟ್ಟವನು ಅನ್ಕೊಂಡಿದ್ದೆ, ಆದ್ರೆ ತಲೆ ಕೆಡ್ಸೋನು ಅಂತ ಗೊತ್ತಿರಲಿಲ್ಲ ಕಲ. ದಿವ್ಸಕ್ಕೆ 2 ಹೊತ್ತು ಉಪ್ಪಿಲ್ದು ಊಟ ತಿಂತಿದ್ರು ನಿನಗೆ ಹೊರಗೆ ಹೋಗ್ಬೇಕು ಅನಿಸ್ತದೆ ಅಂದ್ರೆ ನಿನ್ ತಟ್ಟೆಯಲ್ಲಿ ಉಪ್ಪು ಹುಳಿ ಖಾರ ಬಿದ್ಬಿಟ್ರೆ ನಮಗೆಲ್ಲ ಚಂಬು ಲೋಟ ತಟ್ಟೆ ಪಾತ್ರೆ ಕೊಟ್ಟು ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಯಾಕೆ ಅನಿಸ್ಬಾರ್ದು? ಏ, ಇದನ್ನೆಲ್ಲ ಇವ್ರ ಮುಂದೆ ಹೇಳ್ತಾ ಕೂತ್ರೆ ಅದನ್ನೇ ಪಾಠ ಮಾಡ್ಕೊಳ್ತಾರ ಅಷ್ಟೇ. ಪಾಠ ಮಾಡೋ ಮೇಷ್ಟ್ರಿಗೆನೆ ತಿದ್ದಿ ಬುದ್ಧಿ ಹೇಳೋ ಮಕ್ಕಳು ನಾವು, ನಾನು ನಮ್ಮ ಅಣ್ಣ. ಅಂತದ್ರಾಗೆ ಇವ್ರನ್ನ ಬಿಟ್ಬಿಡ್ತೀವ? ಏನ್ಲಾ ಹೊರಗೋಯ್ತೀಯ? ಇಲ್ಲ ಅಣ್ಣ, ನಾವೇನು ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಷ್ಟೇ, ಯಾರ ಹತ್ರನೂ ಮಾತಾಡಿಲ್ಲ. ಈ ನನ್ನ ಮಕ್ಕಳನ್ನ ಪೆದ್ದ ಅನ್ಕೊಂಡು ಸುಮ್ಮನೆ ಇದ್ರೆ ನಮಗೆ ಹಾಕ್ತಾರೆ ನಾಮಾನ. ಏಯ್, ನಿಜ ಬೊಗಳ್ರಿ, ಯಾರು ತಾವೇನಾದ್ರೂ ಹೇಳಿದ್ದೀರಾ? ನಮ್ಗೆ ನಿಮ್ ಭಯ ಇದೆಯಪ್ಪ, ನಮ್ಮ ಮಾತನ್ನ ನಂಬು. ದೇವ್ರ ದರ್ಶನ ಮಾಡ್ಕೊಂಬಂದ್ವಿ ಅಷ್ಟೇ. ಓಹೋ, ಹತ್ತಿನ ಒತ್ತಿ ಹಾಸಿಗೆ ಮಾಡ್ಕೊಳ್ಳಿ ಅಂದ್ರೆ ಹತ್ತಿನ ಒಸ್ದು ಬತ್ತಿ ಮಾಡ್ಕೊತಾ ಇದ್ದೀರ. ಇನ್ನೊಮ್ಮನ್ ಕಿತ ನಮ್ ಕಣ್ ತಪ್ಪಿಸಿ ಏನಾದ್ರೂ ಮಾಡಬೇಕು ಅನ್ಕೊಂಡ್ರೆ ನಿಮ್ ಕಣ್ಗಳು ತಪ್ಪೋಯ್ತವೆ. ಇನ್ಮ್ಯಾಕೆ ನಿಮ್ ಕಾಲು ಈ ಮನೆಗೆ ಮಾತ್ರ ನಡಿಬೇಕು, ನಿಮ್ ಕಿವಿ ನಾವ್ ಹೇಳಿದ್ ಮಾತ್ರ ಕೇಳಿಸ್ಕೋಬೇಕು, ಬಾಯಿ ಬಂದಾಗಿರ್ಬೇಕು. ಅಪ್ಪಿ ತಪ್ಪಿ ಹೊರಗೆ ಹೋಗ್ಬೇಕು ಅನ್ಕೊಂಡ್ರೆ ಅದು ಮಸಾಣಕೆಯ. ಅಣ್ಣ ಹೇಳು, ಇವ್ರನ್ನೇನ್ ಮಾಡೋಣ? ಕೇಳ್ತಿಯಲ್ಲೋ, ಕರ್ಕೊಂಡು ಹೋಗಿ ಕತ್ಲು ಕೋಣೆಲ್ ಹಾಕು. ಊಟ ತಿಂಡಿ ಕೊಡದೆ ಇದ್ರೆ ದಾರಿಗೆ ಬರ್ತಾರೆ. ಏಯ್, ಮುಚ್ಚಲ ಬಾಯಿ. ಓಡಿಸು ಅಂತಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೇ ಏನೇನೋ ಕಲ್ಪನೆ ಮಾಡಿಕೊಂಡು 2 3 6 ಸಾರು 4 2 8 ಗಂಟು ಅಂತ ಮನ್ಸಿಗೆ ಬಂದಿತ್ತಲ್ಲ ಅನ್ಕೋತಿದ್ರೆ ಈ ಪಾರು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ಎಲ್ಲ ಕಾಣಿಸ್ತಿಲ್ವಪ್ಪ? ಏನು ನಂದು ಇನ್ನೊಂದು ಮುಖ ಹುಡುಕ್ತಿದ್ಯಾ? ನಾನು ಯಾರು? ರೌಡಿ. ಬರೀ ರೌಡಿ ಅಲ್ಲ, ಡಾನ್. ಮಾರಿಗುಡಿ ಡಾನ್. ಏನ್ ಹೇಳು? ಮಾರಿಗುಡಿ ಡಾನ್. ಈ ಭಯ ಇರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಪಾರು,
ನೀನು ಹಿಂಗೆ ನನ್ನ ಎದುರಿಸಿ ಬೆದರಿಸಿ ಎಲ್ಲ ಮಾಡೋದೆಲ್ಲ ನನ್ನ ತಂಗಿರಿಗೆ ಗೊತ್ತಾದರೆ ಅದಕ್ಕೆ ಅಣ್ಣಂಗೆ ಹೊಡಿತಾಳೆ ಬಡಿತಾಳೆ ಅಂತ ನಿನ್ನ ಬಗ್ಗೆ ತೆಪ್ಪಿರ್ಕೋಕಿಲ್ವಾ ಪಾರು? ಅದಕ್ಕೆ ಬಿಟ್ಬಿಡು ಪಾರು. ನನ್ನ ಬಗ್ಗೆ ನನ್ನ ಗರ್ಲ್ಸು ತಪ್ಪು ತಿಳ್ಕೊಳ್ಳೋದ ಚಾನ್ಸೇ ಇಲ್ಲ. ಅವ್ರನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಅದ್ರ ಮೊದಲು ನೀನು ನೆಟ್ಟಗಿರು. ನನ್ನ ಸವಾಸ ನಿನಗಿನ್ನೂ ಗೊತ್ತಿಲ್ಲ. ಅಲ್ಲ ಪಾರು, ಹಿಂಗೆಲ್ಲ ರೌಡಿಸಮ್ ಮಾಡ್ತೀಯಲ್ಲ, ಯಾರು ಶಾಪ ಕೊಡಕ್ಕಿಲ್ವ ನಿಂಗೆ? ಮ್ಯಾಮ್ ಮಾತಾಡುವಾಗ ಸ್ಟೂಡೆಂಟು ಬಾಯಿ ಮುಚ್ಕೊಂಡು ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಓಕೆ ಮ್ಯಾಮ್. ನೋಡು, ನಮ್ಮ ಹುಡುಗಿನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ. ಆದ್ರೆ ನಿಮ್ಮ ತಂಗಿ ನೊಂದ್ಕೊಂಡ್ರಲ್ಲ ಅಂತ ಕಣ್ಣೀರನ್ನಾದ್ರೂ ಹಾಕಿದ್ಯೋ ಗೊತ್ತಲ್ಲ? ಮಾರಿಗುಡಿ ಡಾನು. ಎಲ್ಲಾನು ನಾನು ಸರಿ ಮಾಡ್ತೀನಿ. ಆದ್ರೆ ನೀನು ನಗ್ನಗ್ತಾ ಇರ್ಬೇಕು. ತಗೋ. ಇಟ್ ಸಾಕಾ? ಅಧಿಕ ಪ್ರಸಂಗತನ ಮಾಡಬೇಡ. ಮಾತಿದ್ರೆ ಡಿವೋರ್ಸ್ ಅಂತಾನೆ. ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಈ ಪಾರು ಮಾತಿಗೆ ಬೈತಾಳೆ. ಮೊದಲು ಇವಳೇ ಡೈವರ್ಸ್ ಬೇಕು ಅಂದಿದ್ದು, ಇವಾಗ ನಾನ್ ಡೈವರ್ಸ್ ಅಂದ್ರೆ ಕಾಳಿ ಆಯ್ತಾಳೆ. ಯಾಕಿರ್ಬೋದು? ಏನ್ ಬದಲಾಗೈತೆ? ಪ್ರೀತಿಯಿಂದ ಯೋಚನೆ ಮಾಡ್ರಿ, ಗೊತ್ತಾದ್ರೂ ಗೊತ್ತಾಗ್ಬೋದು. ಪ್ರೀತಿಯಿಂದನಾ? ಏನದು ನಂಗೆ ಗೊತ್ತಾಯ್ತಿಲ್ವಲ್ಲ. ಪ್ರೀತಿಯಿಂದ ಯೋಚನೆ ಮಾಡ್ರಿ, ಗೊತ್ತಾದ್ರೂ ಗೊತ್ತಾಗ್ಬೋದು.